Happy Health India Private Limited. It is a purely product based company. Repurchase income, types of generation income. ಅಂದ್ರೆ ಇದರಲ್ಲಿ just binary income, it is a hybrid plan, binary income and generation income. But now second part na ನೋಡೋದಾದ್ರೆ it is a generation income ಅಲ್ಲಿ 90% distribution of BV. ಅಂದರೆ ಯಾವ ಥರ ಇನ್ಕಮನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ, ಯಾವ ಥರ ಬೋನಸ್ ಕೊಡ್ತಾನೆ, ಯಾವ ಥರ ಫಂಡ್ ಕೊಡ್ತಾನೆ, ಯಾವಾಗ ಫಂಡ್ ರಿಲೀಸ್ ಮಾಡ್ತಾರೆ, ಯಾವಾಗ ಎಷ್ಟು ಪರ್ಸೆಂಟ್ ಕೊಡ್ತಾರೆ. ಸೊ ನಾವು ಸ್ಟಾರ್ ಆಗೋದಕ್ಕೆ ಏನು ಮಾಡಬೇಕು, ರ್ಯಾಂಕ್ ಅಚೀವ್ ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡ್ತಾ ಇರೋದು. ಟೈಪ್ಸ್ ಆಫ್ ಜನರೇಷನ್ ಇನ್ಕಮ್ ಲಿಸ್ಟ್ ಇದೆ ಇಲ್ಲಿ. ಯಾವ ಥರ ಬೋನಸ್ ಅಂತ, ಪರ್ಫಾರ್ಮೆನ್ಸ್ ಬೋನಸ್ ಅಂತೇಳಿ 10 to 25% ಕೊಡ್ತಾನೆ, ಸೂಪರ್ ಆಕ್ಟಿವ್ ಬೋನಸ್ಸು 15%, ಲೀಡರ್ಶಿಪ್ ಬೋನಸ್ಸು 13%, ಟ್ರಾವೆಲ್ ಫಂಡ್ 2%, ಬೈಕ್ ಫಂಡ್ 2%, ಕಾರ್ ಫಂಡ್ 2%, ಹೌಸ್ ಫಂಡ್ 2%, ಡೈರೆಕ್ಟ್ ಬೋನಸ್ 7%, CP ಬೋನಸ್ 8%, ಸ್ಟಾರ್ ಫಂಡ್ 4%, ರ್ಯಾಂಕ್ ಬೋನಸ್ 5%. ಆಫ್ಟರ್ ಸ್ಟಾರ್ you will add 5% extra, another ranks. Loyalty fund 4%, crown ambassador 1%. crown ambassador ಅಂದರೆ 1% ಕಂಪನಿ ಟರ್ನ್ ಓವರಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಓವರಾಲ್ ಬೋನಸ್ ಆ್ಯಂಡ್ ಫಂಡ್ಸ್ ಇನ್ಕ್ಲೂಡೆಡ್ ಆಲ್ ಇನ್ಕಮ್ 90% ಕೂರುತ್ತೆ ನಿಮ್ಮ ಇನ್ಕಮು. ಸೊ ನಿಮ್ಮ ಟೀಮ್ ಒನ್ಸ್ ಯು ಹ್ಯಾವ್ crown ambassador, you have get 90% income in generation in repurchase income. So ಹಾಗಾದರೆ ಪರ್ಫಾರ್ಮೆನ್ಸ್ ಬೋನಸ್ 10% 25%. ಯಾವಾಗ ನಾವು 10%ಗೆ ಎಲಿಜಿಬಲ್ ಆಗ್ತೀವಿ ಅಂದರೆ 1000 75,000 BV ಏನಾದರೂ ನಿಮ್ಮ ಟೀಮ್ ಕೆಳಗಡೆ ಡೌನ್ ಲೈನಲ್ಲಾದರೆ, ಸೊ ನೀವು 10%ಗೆ ಎಲಿಜಿಬಲ್ ಆಗಿರ್ತೀರ, ಅಥವಾ ಯಾರು ಡಿಸ್ಟ್ರಿಬ್ಯೂಟರ್ ಆಗಿರ್ತೀರ ಅವ್ರು ಎಲಿಜಿಬಲ್ ಆಗಿರ್ತೀರ. 7,500 ಅಬೌವ್ BV ಆದರೆ ನಿಮ್ಮ ಟೀಮ್ ಸೈಜಲ್ಲಿ, ನಿಮ್ಮ ಡೌನ್ ಲೈನಲ್ಲಿ ರೀಪರ್ಚೇಸಿಂಗ್ ಅಟ್ಲೀಸ್ಟ್ ಒಂದು 25,000 ಪರ್ಚೇಸಿಂಗ್ ಆದರೆ 7,500 ಅಬೌವ್ BV ಬರುತ್ತೆ. ಸೊ 15% ಇನ್ಕಮ್ ಅಂದರೆ 15% ಎಲಿಜಿಬಲ್ ಆಗಿರ್ತಾರೆ ರೀಪರ್ಚೇಸ್ ಇನ್ಕಮ್ಗೆ. ಆ ಏನು BV ಆಗಿರುತ್ತೆ ಆ BV ಮೇಲೆ ನಿಮಗೆ 15% ಸಿಗುತ್ತೆ. ಸಪೋಸ್ ಎಕ್ಸಾಂಪಲ್ ನಿಮಗೆ 1,00,000 BV ನಿಮ್ಮ ಟೀಮ್ ಸೈಜ್ಗೂ ಆಗಿದೆ ಅಂದರೆ 15,000 ನಿಮ್ಮ ಆ ಮಂತಿನ ಇನ್ಕಮ್ ಆಗಿರುತ್ತೆ. ಸೊ 25,000 BV ಎಬೋ ಆದರೆ 20% ಗೊತ್ತಿರೋ 75,000 BV ಎಬೋ ಆದರೆ ನೀವು 25%. ಸಪೋಸ್ 25%ಗೆ ನೀವೇನಾದರೂ ಎಲಿಜಿಬಲ್ ಆಗಿದ್ದರೆ ನಿಮ್ಮ ಕೆಳಗಡೆ ಡೌನ್ ಲೈನಿಂದ ಸೇರಿ 1,00,000 BV ಆ್ಯಡ್ ಆದರೆ ನೀವು 25,000 ನಿಮ್ಮ ಆ ಮಂತಿನ ಇನ್ಕಮ್ ಆಗಿರುತ್ತೆ. ಸೊ 25% ನೀವೇನಾದರೂ ಕೂತಿದ್ದೀರಾ ಅಂದರೆ ಯು ವಿಲ್ ಬಿಕಮ್ ಎ ಸ್ಟಾರ್. ಸೊ ಯು ಬಿಕಮ್ ಸ್ಟಾರ್ ಅಚೀವರ್ ಆಫ್ಟರ್ ರೀಚಿಂಗ್ ಆನ್ 25% ಲೆವೆಲ್. 25% ಲೆವೆಲಿಗೆ ನೀವೇನಾದರೂ ರೀಚ್ ಮಾಡಿದ್ರೆ ನೀವು ಸ್ಟಾರ್ ಆಗಿರ್ತೀರ. ಸೊ ಕ್ಲೋಸಿಂಗ್ ಎವ್ರಿ ಮಂತ್ ಇರುತ್ತೆ. ಸೊ ಪೇಔಟ್ ಎವ್ರಿ ಮಂತ್ 10th ಡೇಟಿಗೆ ಪೇಔಟು ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಸೊ ಹಂಗಾದರೆ ಸ್ಟಾರ್, ಹೌ ಟು ಬಿಕಮ್ ಎ ಸ್ಟಾರ್. ಹಂಗಾದ್ರೆ ಸ್ಟಾರ್ ಫಂಡ್ 4% ಯಾವಾಗ ತೊಗೊಳ್ತೇವೆ, ಸ್ಟಾರ್ ಆಗೋದಾದರೂ ಹೀಗೆ. ಸ್ಟಾರ್ ಆಗಬೇಕು ಅಂದರೆ ಏನು ಮಾಡಬೇಕು? ಸೊ ಸಿಂಪಲ್, ನೀವು ಸ್ಟಾರ್ ಆಗಬೇಕು ಅಂದರೆ ಜಸ್ಟ್ ನಿಮ್ಮ ಕೆಳಗಡೆ ಡೌನ್ ಲೈನಿಂದ 21,000 BV ಯಾವಾಗ ಆಗುತ್ತೋ ಆಗ ನೀವು ಡೈರೆಕ್ಟಾಗಿ ನೀವು ಸ್ಟಾರ್ ಆಗ್ತೀರ. ಸ್ಟಾರ್ ಆದರೆ ನೀವು 25% ರ್ಯಾಂಕ್ ಅಂದರೆ ನಿಮ್ಮ ರೀಪರ್ಚೇಸ್ ಇನ್ಕಮಲ್ಲಿ 25% ನಿಮಗೆ ಬರುತ್ತೆ. ಸೊ ದಟ್ಸ್ ಇಟ್. ಆಲ್ ಅಚೀವರ್ಸ್ ಗೆಟ್ 4% ಕಂಪನಿ ಟರ್ನ್ ಓವರ್. ದಿಸ್ ಅಮೌಂಟ್ ಟಿಲ್ ನಾವು 2,000 rupees. ಅಂದರೆ ಏನು ಸ್ಟಾರ್ ಫಂಡ್ 4% ಇದೆ ಅದು ಡಿವೈಡ್ ಮಾಡಿದ್ರೆ ನಿಮಗೆ 2,000 ಒಬ್ಬ ಸ್ಟಾರ್ ಅಚೀವರ್ಗೆ ಬರುತ್ತೆ, ಸ್ಟಾರ್ ಫಂಡು ಅಂತ ಎಕ್ಸ್ಟ್ರಾ. ಹೌ ಟು ಬಿಕಮ್ ಎ ಸಿಲ್ವರ್ ಸ್ಟಾರ್. ಸ್ಟಾರ್ ಆದಮೇಲೆ ಸಿಲ್ವರ್ ಸ್ಟಾರ್ ಇರುತ್ತೆ. ಸಿಲ್ವರ್ ಸ್ಟಾರ್ ಆಗಬೇಕು ಅಂದರೆ ಸಿಂಪಲ್ಲು, ನಿಮ್ಮ ಕೆಳಗಡೆ ಒಬ್ಬ ಸ್ಟಾರನ್ನು ಕ್ರಿಯೇಟ್ ಮಾಡಿದ್ರೆ ಅಂದರೆ 21,000 BV ಅವನು ಕ್ರಿಯೇಟ್ ಆಗಿ ಅವನು ಸ್ಟಾರ್ ಆದ ಅಂದರೆ ನೀವು ಆಟೋಮೆಟಿಕ್ಲಿ ಸಿಲ್ವರ್ ಸ್ಟಾರ್ ಆಗ್ತೀರಾ. ಸಿಲ್ವರ್ ಸ್ಟಾರ್ ಆಗಿದ್ದಕ್ಕೆ 1% ಎಕ್ಸ್ಟ್ರಾ ರ್ಯಾಂಕ್ ಬೋನಸ್ ಆ್ಯಡ್ ಆಗುತ್ತೆ. ಅಲ್ಲಿ 26% ನೀವು ರೀಪರ್ಚೇಸ್ ಇನ್ಕಮ್ ತೊಗೊಳಕ್ಕೆ ಎಲಿಜಿಬಲ್ ಆಗ್ತೀರಾ. ಸೊ ಸಿಲ್ವರ್ ಸ್ಟಾರ್ ಆಗಿರೋದಕ್ಕೆ ನಿಮ್ಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂದರೆ ಟ್ರಾವೆಲ್ ಫಂಡ್ 2% ಸಿಗುತ್ತೆ, ಸ್ಟಾರ್ ಫಂಡ್ 2% ಸಿಗುತ್ತೆ,
LOB ಫಂಡ್ ಲೀಡರ್ಶಿಪ್ ಬೋನಸ್ ಅಂತೇಳಿ 5% ಸಿಗುತ್ತೆ. ಪರ್ಫಾರ್ಮೆನ್ಸ್ ಬೋನಸ್ ಅಂತೇಳಿ ನಿಮಗೆ 2000 ಸಮಥಿಂಗ್ ಅಮೌಂಟ್ ಸಿಗುತ್ತೆ. ಡೈರೆಕ್ಟ್ ಇನ್ಕಮು 500, ಟೋಟಲ್ ನಿಮಗೆ 6820 ರೂಪೀಸ್ ನಿಮ್ಮ ಆ ರ್ಯಾಂಕಿನ ಇನ್ಕಮ್ ಆಗಿರುತ್ತೆ. ಹೌ ಟು ಬಿಕಮ್ ಎ ಗೋಲ್ಡ್ ಸ್ಟಾರ್ ಆ್ಯಂಡ್ ವಾಟ್ ಯು ಗೆಟ್ ಅಂದರೆ ನೀವು ಏನು ಗೋಲ್ಡ್ ಸ್ಟಾರ್ ಆಗಬೇಕು ಅಂದರೆ ಸಿಂಪಲ್, ನೀವು ಏನಿಲ್ಲ, ಈ ಇಬ್ಬರು ನಿಮ್ಮ ಕೆಳಗಡೆ ಡೌನ್ ಲೈನಲ್ಲಿ ಡೈರೆಕ್ಟ್ ಸ್ಪಾನ್ಸರ್ಗಳು ಇಬ್ಬರು ಸ್ಟಾರ್ ಆದರು ಅಂದರೆ ನೀವು ಗೋಲ್ಡ್ ಸ್ಟಾರ್ ಆಗ್ತೀರಾ. ಗೋಲ್ಡ್ ಸ್ಟಾರ್ ಆಗಿದ್ದಕ್ಕೆ 27% ನಿಮ್ಮ ರ್ಯಾಂಕ್ ಆಗಿರುತ್ತೆ. ಟೋಟಲ್ ರೀಪರ್ಚೇಸ್ ಇನ್ಕಮಲ್ಲಿ ನೀವು 27, ಸಪೋಸ್ 1 lakh BV ನಿಮ್ಮ ಡೌನ್ಲೈನಿಂದ ಆಯಿತು ಅಂದರೆ ಸೊ ನೀವು 27% ಇನ್ಕಮ್ ತಾರೆ, ಅಲ್ಲಿಗೆ 27,000 ರೂಪೀಸ್ ನಿಮ್ಮ ಆ ಮಂತಿನ ಇನ್ಕಮ್ ಆಗಿರುತ್ತೆ. ದೆನ್ ಅದನ್ನು ಹೊರತುಪಡಿಸಿ ನಿಮ್ಮ ಪರ್ಫಾರ್ಮೆನ್ಸ್ ಬೋನಸ್ ಬಂದು ಟೋಟಲು 2040, ಟೋಟಲ್ ಸ್ಟಾರ್ ಫಂಡು, LOB, ಟ್ರಾವೆಲ್ ಫಂಡ್ಸ್, ಮೋಟರ್ ಬೈಕ್ ಫಂಡ್ 2% ಆ್ಯಡ್ ಆಗುತ್ತೆ. ಡೈರೆಕ್ಟ್ ಇನ್ಕಮು 1000 ರೂಪೀಸ್ ಇದೆ. ಟೋಟಲ್ 9840 ರೂಪೀಸ್ ಸಿಗ್ತಾ ಹೋಗುತ್ತೆ. ಗೋಲ್ಡ್ ಸ್ಟಾರ್ ಆ್ಯಂಡ್ ಹೌ ಟು ಬಿಕಮ್ ಎ ಪ್ಲಾಟಿನಮ್ ಸ್ಟಾರ್ ಆಗಬೇಕು ಅಂದರೆ ಸಿಂಪಲ್, ನೀವು ನಿಮ್ಮ ಡೈರೆಕ್ಟ್ 3 ಜನ ನಿಮ್ಮ ಕೆಳಗೆ ಸ್ಟಾರ್ ಆಗಬೇಕು. ಅಲ್ಲಿಗೆ 28% ರ್ಯಾಂಕಲ್ಲಿ ಇರ್ತೀರ. ನಿಮಗೆ ಕಾರ್ ಫಂಡ್ ರಿಲೀಸ್ ಆಗುತ್ತೆ. ದೆನ್ 14,360 ರೂಪೀಸ್ ನಿಮ್ಮ ಆ ಮಂತಿನ ಪರ್ಫಾರ್ಮೆನ್ಸ್ ಬೋನಸ್ ಫಂಡ್ ಆಗಿರುತ್ತೆ. ಸೊ ಅಗೇನ್ ನಿಮ್ಮ ಕೆಳಗಡೆ ಏನು BV ಆಗಿರುತ್ತೆ ಅದರಲ್ಲಿ 28% ನಿಮ್ಮ ರೀಪರ್ಚೇಸ್ ಇನ್ಕಮ್ ಆಗಿರುತ್ತೆ. ಸೊ ಹೌ ಟು ಬಿಕಮ್ ಎ ಎಮ್ರಲ್ಡ್ ಸ್ಟಾರ್ ಆ್ಯಂಡ್ ವಾಟ್ ಯು ಗೆಟ್. ಎಮ್ರಲ್ಡ್ ಸ್ಟಾರ್ ಆಗಬೇಕಂದ್ರೆ 4 ಜನ ಸಿಂಪಲ್ ಸ್ಟಾರ್ ಆಗಬೇಕು. ನಿಮ್ಮ ರ್ಯಾಂಕ್ 29% ಇರುತ್ತೆ. ಸೊ ಅಗೇನ್ ನಿಮಗೆ ಹೌಸ್ ಫಂಡ್ ರಿಲೀಸ್ ಆಗುತ್ತೆ. ಟೋಟಲ್ 18,490 ರೂಪೀಸ್ ನಿಮ್ಮ ಆ ಮಂತಿನ ಪರ್ಫಾರ್ಮೆನ್ಸ್ ಇನ್ಕಮ್ ಆಗಿರುತ್ತೆ. ಸೊ ಹೌ ಟು ಬಿಕಮ್ ಎ ರೂಬಿ ಸ್ಟಾರ್ ವಾಟ್ ಯು ಗೆಟ್. ರೂಬಿ ಸ್ಟಾರ್ ಆಗಬೇಕು ಅಂದರೆ ಸಿಂಪಲ್, ನೀವು ನಿಮ್ಮ ಕೆಳಗಡೆ 5 ಜನಗಳನ್ನು ಸ್ಟಾರನ್ನಾಗಿ ಕ್ರಿಯೇಟ್ ಮಾಡಬೇಕು. ಆಗ ನಿಮ್ಮ ಡೈರೆಕ್ಟ್ ಸ್ಪಾನ್ಸ್ಗಳು 5 ಜನ ಸ್ಟಾರ್ ಆದರು ಅಂದರೆ ನೀವು ರೂಬಿ ಆಗ್ತೀರಾ. ನೀವು ರೂಬಿ ಆಗಿದ್ದಕ್ಕೆ ನಿಮಗೆ 30% ರ್ಯಾಂಕಲ್ಲಿ ಇರ್ತಾರೆ. 30% ರ್ಯಾಂಕಲ್ಲಿದ್ದರೆ ನಿಮ್ಮ ಓವರಾಲ್ ಡೌನ್ಲೈನ್ ಏನು BV ಮಾಡಿರ್ತಾರೆ ಅದರಲ್ಲಿ 30% ಅಂದರೆ ನಿಮಗೆ 1 lakh, ಸಪೋಸ್ 1 lakh ಆಗಿದೆ ಅಂದರೆ ನಿಮ್ಮ 30,000 ಆ ಮಂತ್ ಇನ್ಕಮ್ ಇರುತ್ತೆ. ಅಗೈನ್ ಅದನ್ನು ಹೊರತುಪಡಿ ಪರ್ಫಾರ್ಮೆನ್ಸ್ ಬೋನಸ್ ಅಂದರೆ 26,000+ ರೂಪೀಸ್ ನಿಮ್ಮ ಆ ರ್ಯಾಂಕಿನ ಇನ್ಕಮ್ ಆಗಿರುತ್ತೆ. ಹೌ ಟು ಬಿಕಮ್ ಎ ಡೈಮಂಡ್ ಸ್ಟಾರ್ ಆಗಬೇಕು ಅಂದರೆ ಸಿಂಪಲ್, ನಿಮ್ಮ ಕೆಳಗಡೆ 6 ಜನ ಸ್ಟಾರ್ ಆಗಬೇಕು. 30% ರ್ಯಾಂಕಲ್ಲಿ ಇರ್ತೀರ. ಸೊ ನಿಮಗೆ ರೂಬಿ ರಾಯಲ್ಟಿ ಫಂಡ್ 1%, ಡೈಮಂಡ್ ಲಾಯಲ್ಟಿ ಫಂಡ್ 1% ಇರುತ್ತೆ. ಟೋಟಲ್ ನಿಮ್ಮ 32,000 ಇನ್ಕಮ್ ಆ ರ್ಯಾಂಕಿನ ಇನ್ಕಮ್ ಆಗಿರುತ್ತೆ. ಶೈಪರ್ ಸ್ಟಾರ್ ಆಗಬೇಕು ಅಂದರೆ ಸಿಂಪಲ್ 7 ಜನ ನಿಮ್ಮ ಕೆಳಗಡೆ ಸ್ಟಾರ್ ಆಗಬೇಕು. ನೀವು 30% ರ್ಯಾಂಕಲ್ಲಿ ಇರ್ತೀರ. ಜಸ್ಟ್ ನಿಮಗೆ ರೂಬಿ ಲಾಯಲ್ಟಿ 1%, ಡೈಮಂಡ್ ಲಾಯಲ್ಟಿ 1%, ಶೈಪರ್ ಲಾಯಲ್ಟಿ 1%, ಟೋಟಲ್ 46,700 ರೂಪೀಸ್ ನಿಮ್ಮ ಅಮೌಂಟ್ ಆಗಿರುತ್ತೆ. ಸೊ ಫೈನಲಿ ಕ್ರೌನ್ ಸ್ಟಾರ್ ಆಗಬೇಕಂದ್ರೆ ಫೈನಲ್ ಸ್ಟ್ರಕ್ಚರ್, ದಿಸ್ ಈಸ್ ದ ಫೈನಲ್ ಸ್ಟ್ರಕ್ಚರ್. 8 ಜನ ನಿಮ್ಮ ಕೆಳಗಡೆ ಸ್ಟಾರ್ ಆದರೆ ನೀವು ಆಟೋಮೆಟಿಕ್ಲಿ ಕ್ರೌನ್ ಆಗ್ತೀರಾ. ಕ್ರೌನ್ ಆದರೆ ನಿಮಗೆ 60,400 ರೂಪೀಸ್ ನಿಮ್ಮ ಇನ್ಕಮ್ ಆಗಿರುತ್ತೆ. ಸೊ ಲೀಡರ್ಶಿಪ್ ಬೋನಸ್ ಬಂದು ಈ ರ್ಯಾಂಕಲ್ಲಿ ನಿಮ್ಮ ಸ್ಟಾರ್ಗಳು ಕ್ರಿಯೇಟ್ ಆದಾಗ ನಿಮಗೆ ಲೀಡರ್ಶಿಪ್ ಬೋನಸ್ ಆ್ಯಡ್ ಆಗ್ತದೆ. ಫಸ್ಟ್ ಲೆವೆಲಲ್ಲಿ ಸ್ಟಾರ್ಗಳಿಂದ ನಿಮಗೆ 13% ಅಂದರೆ 5% ಸಿಗ್ತಾ ಹೋಗುತ್ತೆ. ಇವರಿಂದ 5% ಬರುತ್ತೆ. ಸೆಕೆಂಡ್ ಲೆವೆಲ್ ಈತ ಗೋಲ್ಡ್ ಸಿಲ್ವರ್ ಸ್ಟಾರ್ ಆದಾಗ ಈತನಿಂದ 3% ಸಿಗುತ್ತೆ. ಹೀಗೆ ರ್ಯಾಂಕ್ ವೈಸ್ ಕೆಳಗಡೆ ಸ್ಲೈಡಲ್ಲಿ ನಿಮಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಲೀಡರ್ಶಿಪ್ ಬೋನಸ್ಸು ಈ ಥರ ನಿಮ್ಮ ಸ್ಟಾರ್ಗಳು ಕ್ರಿಯೇಟ್ ಆದಾಗ ಲೀಡರ್ಶಿಪ್ ಬೋನಸ್ ಬರುತ್ತೆ. ಅದೇ ವ್ಯಕ್ತಿಗಳು 60,000 BV ಮಾಡಿದಾಗ ನಿಮಗೆ ಸೂಪರ್ ಆಕ್ಟಿವ್ ಬೋನಸ್ 15% ಆ್ಯಡ್ ಆಗುತ್ತೆ. ಸೊ ಸೂಪರ್ ಆಕ್ಟಿವ್ ಬೋನಸ್ ಕೂಡ ಆ್ಯಡ್ ಆಗುತ್ತೆ. ಲೀಡರ್ಶಿಪ್ ಬೋನಸ್ಸು 13%. ಸೊ ಸಪೋಸ್ ಸಿಲ್ವರ್ ಸ್ಟಾರ್ ನಿಮ್ಮ ಕೆಳಗಡೆ ಇದ್ದಾಗ ಒಬ್ಬ ಸಿಲ್ವರ್ ಸ್ಟಾರ್ ಅಂದರೆ ಸೊ ನಿಮಗೆ 5%, ಒಬ್ಬ ಗೋಲ್ಡ್ ಸ್ಟಾರ್ ಬಂದರೆ 3%, ಒಬ್ಬ ಪ್ಲಾಟಿನಮ್ ಸ್ಟಾರ್ ಬಂದರೆ 2%, ಒಬ್ಬ ಎಮ್ರಲ್ಡ್ ಸ್ಟಾರ್ ಬಂದರೆ ಅವನಿಂದ 1%,
ರೂಬಿ ಸ್ಟಾರ್ ಎಷ್ಟು ಜನ ರೂಬಿ 8 ಜನ ರೂಬಿಗಳಿಂದ 0.5% ಇರುತ್ತೆ. ಸಪೋಸ್ ಒಬ್ಬ ವ್ಯಕ್ತಿ ಗೋಲ್ಡ್ ಸ್ಟಾರ್ ಇದ್ದರೆ 3% ಆ ವ್ಯಕ್ತಿಯಿಂದ ಬರುತ್ತೆ. ಹೀಗೆ ರೌಂಡ್ ಸ್ಟಾರ್ ನಿಮ್ಮ ಕೆಳಗಡೆ ಒಬ್ಬ ಇದ್ದ ಅಂದರೆ 0.5% ನಿಮ್ಮ ಇನ್ಕಮ್. ಇದು ಸ್ಟಾರ್ ಗೋಲ್ಡಿಂದ ಬರೋದು. ಇದು ಸಿಲ್ವರ್ ಸ್ಟಾರಿಂದ ಬರ್ತಕ್ಕಂಥ ಇನ್ಕಮ್. ಇದು ಗೋಲ್ಡ್ ಸ್ಟಾರಿಂದ ಬರತಕ್ಕಂಥದ್ದು. ಇದು ಪ್ಲಾಟಿನಮ್, ಇದು ಎಮ್ರಾಲ್ಡ್, ಇದು ರೂಬಿ, ಇದು ಡೈಮಂಡ್, ಇದು ಶೈಪರ್, ಇದು ಕ್ರೌನ್. ಸೇಮ್ ಆ್ಯಸ್ ಇಟ್ ಈಸ್ 60,000 BV ಆದಾಗ ಸೇಮ್ ಆ್ಯಸ್ ಇಟ್ ಈಸ್ ಸೂಪರ್ ಆಕ್ಟಿವ್ ಬೋನಸ್ ಕೂಡ ಸಿಲ್ವರ್ ಸ್ಟಾರ್ಗಿಂದ ಬರೋಂಥ 6%, ಗೋಲ್ಡ್ ಸ್ಟಾರಿಂದ 4%, ಪ್ಲಾಟಿನಮಿಂದ 2%, ಎಮ್ರಾಲ್ಡಿಂದ 1%, ರೂಬಿಯಿಂದ 0.5%, ಡೈಮಂಡಿಂದ 0.5%, ಶೈಪರಿಂದ 0.5%, ಕ್ರೌನಿಂದ 0.5%. ಇದು ಕೂಡ ನಿಮ್ಮ ಸೂಪರ್ ಆಕ್ಟಿವ್ ಬೋನಸ್ ಆಗಿರುತ್ತೆ. ಸೊ ಅಪ್ಡೇಟ್ ಆಕ್ಟಿವೇಶನ್ ಪ್ಯಾಕೇಜ್. ನೀವು ಆಕ್ಟಿವೇಶನ್ ಪ್ಯಾಕೇಜ್ ಪ್ರಾಡಕ್ಟ್ ಈಗ ಹೊಸದಾಗಿ ಕಂಪ್ನಿ ಅಪ್ಡೇಟ್ ಮಾಡಿದೆ, ಹೊಸ ಪ್ಯಾಕೇಜ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದೆ. ಸೊ ಆ 8 ಪ್ಯಾಕೇಜ್ಗಳು ಯಾವುದು ಅಂದರೆ FMCG ಆಗಿರ್ಬೋದು, FMCG ಆ್ಯಂಡ್ ಬ್ಲೇಸರ್ ಕ್ಲಾತ್ ಆ್ಯಂಡ್ ಆಕ್ಟಿವೇಶನ್ ಪ್ಯಾಕೇಜ್, ಅಂದರೆ ಸೂಪರ್ ಹ್ಯಾಪಿ ಆಕ್ಟಿವೇಶನ್ ಪ್ಯಾಕೇಜ್, ಟ್ರಸ್ಟ್ ಸೂಪರ್ ನ್ಯೂ ಪ್ಯಾಕ್, ಫ್ಯಾಮಿಲಿ ಪ್ಯಾಕ್, ಟ್ರಸ್ಟ್ ಆಲ್ ಈಸ್ ವೆಲ್, ಸೂಟ್ ಲೆಂತ್ ಡ್ರೆಸ್ ಕೋಡ್ ಆ್ಯಂಡ್ ಕಾಂಬೋ ಪ್ಯಾಕ್ 2001. MRP ವರ್ತಬಲ್ FMCG ಬಂದು 1750 ಇರುತ್ತೆ, 800 PV ಆ್ಯಡ್ ಆಗುತ್ತೆ. ಬ್ಲೇಸರ್ ಕ್ಲಾತ್ ಆಕ್ಟಿವೇಶನ್ ಪ್ಯಾಕ್ ಬಂದು 1650 ಇರುತ್ತೆ, 1200 PV ಆ್ಯಡ್ ಆಗುತ್ತೆ. ಸೂಪರ್ ಹ್ಯಾಪಿ ಆಕ್ಟಿವೇಶನ್ ಒಂದು 3200 ರೂಪಾಯಿ MRP ಇರುತ್ತೆ, 1500 PV ಆ್ಯಡ್ ಆಗುತ್ತೆ. ಟ್ರಸ್ಟ್ ಸೂಪರ್ ನ್ಯೂ ಪ್ಯಾಕ್ ಬಂದು 5900 ಇರುತ್ತೆ, 3000 PV ಆ್ಯಡ್ ಆಗುತ್ತೆ. ಫ್ಯಾಮಿಲಿ ಪ್ಯಾಕ್ ಬಂದು 6000 MRP ಇರುತ್ತೆ, 500 PV ಆ್ಯಡ್ ಆಗುತ್ತೆ. ಟ್ರಸ್ಟ್ ಆಲ್ ಈಸ್ ವೆಲ್ ಪ್ಯಾಕೇಜ್ ಬಂದು 3700 ರೂಪಾಯಿ ಇರುತ್ತೆ, 1700 PV ಆ್ಯಡ್ ಆಗುತ್ತೆ. ಸೂಟ್ ಲೆಂತ್ ಡ್ರೆಸ್ ಕೋಡ್ ಬಂದು 1650 ಇರುತ್ತೆ, 800 PV ಆ್ಯಡ್ ಆಗುತ್ತೆ. ಕಾಂಬೋ ಪ್ಯಾಕ್ 2010 ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡೋದು 1650, 1200 PV ಈ ಪ್ಯಾಕೇಜಿಗೆ ಆ್ಯಡ್ ಆಗುತ್ತೆ. ಸೊ ಅಗೇನ್ ಇದು ಫಸ್ಟ್ 1750 ಪ್ಯಾಕೇಜ್. ಇದರಲ್ಲಿ 14 ಪ್ರಾಡಕ್ಟ್ ಇರುತ್ತೆ, 800 PV 800 CP ಆ್ಯಡ್ ಆಗುತ್ತೆ. ವೀಕ್ಲಿ ಕ್ಯಾಪಿಂಗ್ ಬಂದು 1 lakh ಅರ್ನ್ ಮಾಡ್ಬೋದು. ಸೊ ಆಕ್ಟಿವೇಶನ್ ಸೆಕೆಂಡ್ ಪ್ಯಾಕೇಜ್ ಬಂದು ನಿಮಗೆ 18 ಪ್ರಾಡಕ್ಟ್ ಇರುತ್ತೆ. ಈ ಕಾಂಬೋ ಪ್ಯಾಕಲ್ಲಿ 3200 ರೂಪೀಸ್ ಆಗಿರುತ್ತೆ, 1500 PV ಆ್ಯಡ್ ಆಗುತ್ತೆ. ವೀಕ್ಲಿ ಕ್ಯಾಪಿಂಗ್ ಬಂದು 2 lakh ರೂಪೀಸ್ ನೀವು ವೀಕ್ಲಿ ಕ್ಯಾಪಿಂಗ್ ಇರುತ್ತೆ, ಅರ್ನ್ ಮಾಡ್ಬೋದು. ಸೊ ಅಗೇನ್ 5900 ರೂಪಾಯಿ ಪ್ಯಾಕೇಜಲ್ಲಿ ಬಂದರೆ ನಿಮಗೆ 3000 PV ಆ್ಯಡ್ ಆಗುತ್ತೆ. 19 ಪ್ರಾಡಕ್ಟು ವರ್ತಬಲ್ ಪ್ರಾಡಕ್ಟ್ ಇರುತ್ತೆ. 2 ಟ್ರಸ್ಟ್ ಬೇರಿ ಇರುತ್ತೆ, ಅದು 3000 ರೂಪಾಯಿ ಇರುತ್ತೆ. ಸೊ ವೀಕ್ಲಿ ಕ್ಯಾಪಿಂಗ್ಸ್ ಬಂದು 5 ಲಕ್ಷ ನೀವು ಅರ್ನ್ ಮಾಡ್ಬೋದು. ಸೊ ಕಾಂಬೋ ಪ್ಯಾಕ್ 2021 ಇದು ಅಲ್ಟಿಮೇಟ್ಲಿ ಈಗ ಹೊಸದಾಗಿ ಲಾಂಚ್ ಆಗಿರೋಂಥ ಪ್ಯಾಕೇಜು. ಈ 2 ಪ್ಯಾಕೇಜು ಹೊಸದಾಗಿ ಲಾಂಚ್ ಆಗಿದೆ. ಪ್ಯಾಕೇಜ್ ಅಮೌಂಟು 1650 ಇರುತ್ತೆ. ಪಾಯಿಂಟ್ ವ್ಯಾಲ್ಯೂ ಬಂದು 1200 ಇರುತ್ತೆ. CP ಕ್ಲಬ್ ಪಾಯಿಂಟ್ ಬಂದು 1200 ಇರುತ್ತೆ. ಸೆಕೆಂಡ್ ಒನ್ ಫ್ಯಾಮಿಲಿ ಪ್ಯಾಕ್ ಅಂತ ಹೇಳಿ 600 ರೂಪೀಸು 500 PV ಕೊಡುತ್ತೆ. ನಿಮ್ಮ ID ಕೂಡ ಆಕ್ಟಿವೇಶನ್ ಆಗುತ್ತೆ. ಯಾರು ಬೇಕಾದ್ರೂ ಈ ಪ್ಯಾಕೇಜಲ್ಲಿ ಬೇಕಾದ್ರೂ ಕೂಡ ನಿಮ್ಮ ಬಿಸ್ನೆಸ್ ಅಥವಾ ನಿಮ್ಮ ಕರಿಯರ್, ನಿಮ್ಮ ಡಿಸ್ಟ್ರಿಬ್ಯೂಷನ್ಶಿಪ್ ಸ್ಟಾರ್ಟ್ ಮಾಡ್ಬೋದು. ಸೊ ಇಟ್ ಈಸ್ ಅ ವಂಡರ್ಫುಲ್ ಪ್ಲ್ಯಾನ್. ಇಟ್ ಈಸ್ ಈ ಮೂಮೆಂಟಲ್ಲಿ ತುಂಬ ಯೂಸ್ಫುಲ್ ಆಗ್ತಕ್ಕಂಥ ಪ್ರಾಡಕ್ಟು. ಟ್ರಸ್ಟ್ ಆಲ್ ಈಸ್ ವೆಲ್, ಇಟ್ ಈಸ್ ಎ ವಂಡರ್ಫುಲ್ ಪ್ರಾಡಕ್ಟು. 200 ಡಿಸೀಸಸ್ ರೆಕಮೆಂಡೆಡ್ ದಿಸ್ ಪ್ಯಾಕ್, ಅಂದರೆ ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟು. ಇದು ತುಂಬ ವರ್ತಬಲ್ ಪ್ರಾಡಕ್ಟು. ಇದು ಟೋಟಲಿ ಹೆಲ್ತ್ ಮ್ಯಾನೇಜಿಂಗ್ ಪ್ರಾಡಕ್ಟ್. ಇದು 200 ಡಿಸೀಸ್ಗಳನ್ನ ರೆಡ್ಯೂಸ್ ಮಾಡತಕ್ಕಂಥ ವ್ಯಾಲ್ಯಬಲ್ ಪ್ರಾಡಕ್ಟು. ಇದು ಬಂದು MRP ಬಂದು 1350 ಇರುತ್ತೆ, DP ಪ್ರೈಸ್ ಬಂದು 900 ರೂಪಾಯಿ ಇರುತ್ತೆ. ಮತ್ತು ನಾರಿ ಪ್ಲಸ್ ಆ್ಯಂಡ್ ಕಾಮೆಕ್ಸ್ ಕೂಡ ಸೇಮ್ ಪ್ರೈಸಲ್ಲಿರುತ್ತೆ. ಇದು ಒಂದು ಕಾಂಬೋ ಪ್ಯಾಕೇಜ್. ಇದು 2700 ರೂಪಾಯಿ ಇರುತ್ತೆ, 1700 PV ನಿಮಗೆ ಆ್ಯಡ್ ಆಗುತ್ತೆ. ಸೊ ನಿಮಗೆ ವೀಕ್ಲಿ ಕ್ಯಾಪಿಂಗ್ ಬಂದು 2 lakh ರೂಪೀಸ್ ಇರುತ್ತೆ. ಅಲ್ಟಿಮೇಟ್ಲಿ ಓಪನ್ ಚಾಯ್ಸ್. ಕೆಲವರೆಲ್ಲ ಜಾಯ್ನಿಂಗ್ ಬಂದಾಗ ಅವ್ರು ಕೇಳೋದು ಈ ಕಾಂಬೋ ಪ್ಯಾಕ್ ಬೇಡ, ನಮಗೆ ಆ ಥರ ಪ್ರಾಡಕ್ಟ್ ಬೇಕು, ಈ ಥರ ಪ್ರಾಡಕ್ಟ್. ಸೊ ಸಪೋಸ್ ನಿಮಗೆ ಯಾವ ಥರ ಪ್ರಾಡಕ್ಟ್ ಬೇಕೋ ಅದನ್ನೇ ನೀವು ಚೂಸ್ ಮಾಡಿ. 550ಕ್ಕೂ ಹೆಚ್ಚು ಪ್ರಾಡಕ್ಟ್ಗಳಿದೆ, ಅದರಲ್ಲಿ ಯಾವ ಪ್ರಾಡಕ್ಟ್ ಬೇಕಾದ್ರೂ ನೀವು ಓಪನ್ ಚಾಯ್ಸಲ್ಲಿ ತೊಗೊಬೋದು. ನಿಮ್ಗೆ ಇಷ್ಟ ಬಂದಿದ್ದ ಪ್ರಾಡಕ್ಟ್ ತೊಗೊಂಡು ನೀವು 800 PV ಆ್ಯಡ್ ಮಾಡಿಕೊಂಡು ನಿಮ್ಮ ID ಆ್ಯಕ್ಟಿವೇಟ್ ಮಾಡಿಕೊಂಡು ಡಿಪೆಂಡ್ ಅಪಾನ್ ಪ್ರಾಡಕ್ಟ್ ಮೇಲೆ ನಿಮ್ಮ PV ಆ್ಯಡ್ ಆಗ್ತಾ ಹೋಗುತ್ತೆ.
ನೀವು 2000 ಬೇಕಾದ್ರೂ ಬೈ ಮಾಡ್ಬೋದು, 3000 ಬೇಕಾದ್ರೂ 1000 ಬೇಕಾದ್ರೂ ಬೈ ಮಾಡ್ಬೋದು. ನಿಮ್ಮ 800 ಪಿ ವಿ ಆ್ಯಡ್ ಆಗೋ ವರ್ತಬಲ್ ಪ್ರಾಡಕ್ಟ್ ನೀವು ಏನಾದರೂ ತೊಗೋಬೋದು. ಪಿ ವಿ ಆಟೋಮೆಟಿಕ್ಲಿ ಡಿಪೆಂಡ್ ಅಪಾನ್ ಪ್ರಾಡಕ್ಟ್ ಮೇಲೆ ಪಿ ವಿ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ 800 ಪಿ ವಿ ಆದಾಗ ನಿಮ್ಮ ಐ ಡಿ ಆಕ್ಟಿವೇಶನ್ ಆಗುತ್ತೆ. ಸೊ ದಿಸ್ ಈಸ್ ದ ಫೈನಲ್ ಪ್ಲಾನ್.